ನಡೆಸ್ಕೊಂಡಿದ್ದಕ್ಕೆ ನಿಜವಾಗಿ ನಾವು ಅದೃಷ್ಟವಂತರನ್ನು ಭಾವಿಸ್ತೀನಿ ನಾನು. ಯಾಕಂದರೆ ಒಂದು ಕಡೆ ಇದ್ಕೊಂಡು ಸೇವೆ ಮಾಡೋದಕ್ಕಿಂತ ಹೊರಗಡೆ ಹೋಗಿ ಇದು ಮಾಡೋದ್ರಲ್ಲಿ ತೃಪ್ತಿ ಬೇರೆ. ನಾನು ಮುತ್ತಿಂದೇವ ಸ್ವಾಮಿಯನ್ನು ಫಸ್ಟ್ ನೋಡ್ತಾ ಇರೋದು, ಬಟ್ ಆದರೆ ಇವ್ರನ್ನು ಬ್ಯಾನರ್ ನೋಡ್ತೀನಿ. ಕರಾಟೆ ಇವರು ಬಂದಾಗ ಯಾರು ಮಕ್ಕಳು ಒಂದು ಒಳ್ಳೆ ಒಂದು ಲೆವೆಲ್ಗೆ ಸ್ಟ್ಯಾಂಡರ್ಡ್ಗೆ ಹೋದಾಗ ಸ್ಟೇಟ್ ಲೆವೆಲಲ್ಲಿ ಕಾಂಪಿಟೇಷನಲ್ಲಿ ಆ ಥರ ಎಲ್ಲ ನೋಡಿದಾಗ ಮುತ್ತಿನ ಸ್ವಾಮಿಯನ್ನು ಕರಾಟೆಯನ್ನು ನೋಡ್ತಾ ಇದ್ದೀನಿ ನಾನು. ಅಂದರೆ ಇವರೇ ಅಂದರೆ ಈಗ ಗೊತ್ತು ನನಗೆ ಮುತ್ತಿನ ಸ್ವಾಮಿ ಕರಾಟೆ ಹೇಳ್ಕೊಡ್ತಾರೆ ಅಂತ ಗೊತ್ತಿತ್ತು. ಆದರೆ ಇವರೇ ಇವರು ಮಾಡ್ತಾ ಇರೋ ಸೇವೆ ನಿಜವಾಗಿ ಶ್ಲಾಘನೀಯ. ನಾನು ಅನಿಸ್ತಾ ಇದ್ದೆ ಈಗ ನಾವು ಹಂಪೈ ತಾತ ಅವರು ಏನು ಹೇಗೆ ಮಾಡ್ತಾ ಇದ್ವು, ಒಂದು 100 ವರ್ಷ ನಂತರ ಬಹುಶಃ ಇನ್ನೊಂದು ಪೀಳಿ ಮುತ್ತಿನ ಸ್ವಾಮಿ ಹೆಸರಲ್ಲೂ ಮಾಡ್ತಾರೆ. ಇದು ನಿರಂತರವಾಗಿ ನಡೆಯುತ್ತಾ ಇದ್ದು ಕಾರ್ಯಕ್ರಮ ಇದು. ಇಲ್ಲಿ ನಿಲ್ಲಬಾರ್ದು, ಒಳ್ಳೆ ಕಾರ್ಯಕ್ರಮ ಯಾವುದು ನಿಲ್ಲಬಾರ್ದು, ಅದು ನಿರಂತರವಾಗಿ ನದಿ ಥರ ಆಗ್ತಾ ಇರಬೇಕು. ಒಂದು ಪಾಯಿಂಟ್ ಥರ ಅಲ್ಲೇ ಇದ್ದು ಒಂದೇ ಕಡೆ ಇರೋದು ಯಾವುದು ಕೊಡ್ತೋಗ್ತದೆ, ನಿರಂತರವಾಗಿ ನಡ್ತಾ ಇರೋದು ಯಾವುದು ಕೊಡ್ತಾಗಿರೋದ್ರಿಂದ ಸ್ವಚ್ಛತೆ ಇರ್ತದೆ, ಅದರಲ್ಲಿ 4 ದಿನಕ್ಕೆ ಒಳ್ಳೆಯದಾಗುತ್ತಾ ಇರ್ತದೆ ಅಂತ ಒಂದು ಕಾರ್ಯವನ್ನು ಅಳವಡಿಸ್ಕೊಂಡಿದ್ದ ಒಂದು ಮುತ್ತಿನ ಸ್ವಾಮಿಯವರಿಗೆ ನಿಜವಾಗಿ ನಮ್ಮನ್ನು ಕರೆಸಿಕೊಂಡಿದ್ದಕ್ಕೆ ಅವರು ಧನ್ಯವಾದ ಹೇಳ್ಕೊಡ್ತೀನಿ ನಾನು. ಇನ್ನು ನಮ್ಮ ಸಿದ್ಧಲಿಂಗ ಸರ್ ಮಾತಾಡಿದ ಮೇಲೆ ನಾವು ಮಾತಾಡೋದಂತ ಇರೋದಿಲ್ಲ. ದಯವಿಟ್ಟು ಮುಂದೆ ಯಾವುದೇ ಕಾರ್ಯಕ್ರಮಕ್ಕೆ ಮಾತಾಡಿದ್ರೆ ಮತ್ತೆ ನಮ್ಮನ್ನು ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ನಮ್ಗೆ ದಯವಿಟ್ಟು ಕೊಡಬೇಡಿ. ಯಾಕಂದ್ರೆ ಅವ್ರು ಮಾತಾಡಿದ ಮೇಲೆ ಏನು ಉಳಿಯೋದಿಲ್ಲ. ಅದೇನಂದ್ರೆ ಒಳ್ಳೆ ಸ್ವೀಟ್ ನಿಮ್ಗೆ ಕೊಟ್ಬಿಟ್ಟು ಏನು ಉಪ್ಪಿಲ್ಲದ ಏನು ಸಾಲ ಕೊಟ್ರೆ ಯಾರು ಜನಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನಮ್ಮ ದೊಡ್ಡಣ್ಣ ಸರ್ ಅವರು ಸಿದ್ಧಲಿಂಗ ಅವರು ಒಟ್ಟಿಗೆ ನಾವು ಬರೋದು, ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದು ನಿಜವಾಗಿ ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ. ನಿನ್ನೆ ಮಧ್ಯಾಹ್ನ ಹೇಳಿದಾಗ ನಾನು ಬರೋದಿಲ್ಲ, ಬೇರೆ ಪೇಷಂಟ್ ಎಲ್ಲ ಬರ್ತಾ ಇಲ್ಲಿ, ನಾನು ಬರೋದಿಲ್ಲ ಅಂತ ಹೇಳಿದೆ ಬೆಳಗ್ಗೆ. ಮತ್ತು ಸಂಜೆಗೆ ಸಾರು ಸಿದ್ಧಲಿಂಗ ಸಾರು ನಾವು ಕುಂತಾಗ ಒಂದು ಅವಕಾಶ ಯಾಕೆ ಕಳ್ಕೋಬೇಕು ನಾವು, ಸರಿ ಯಾರು ಬರ್ತಾರೆ ಅವ್ರು ಫೋನ್ ಮಾಡಿಬಿಟ್ಟು ಬೇಗ ಬರೋದು ಅಥವಾ ನಂತರ ಬರೋದು ಹೇಳಿಬಿಟ್ಟು ಫೋನ್ಗಳು ಮಾಡಿ ಬೇರೆಯವ್ರಿಗೆ ಹೋಗೋಣ ಅಂದರೆ ತೀರ್ಮಾನ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾನು ಇಲ್ಲಿ ಬರಲಿದೆ ಇದ್ದಿದ್ದರೆ ನಾನು ಏನೋ ಕಳ್ಕೊಳ್ತಿದ್ದೆ. ಇಲ್ಲಿ ಬಂದು ನಿಮ್ಮ ಒಂದು ಅಭಿಮಾನ, ಇವರು ಮಾಡ್ತಾ ಇರೋ ಸೇವೆ ನಿಜವಾಗಿ ನಾವು ಸ್ವಲ್ಪ ಕಲಿಯುತ್ತೇವೆ ಇದರಲ್ಲಿ. ಇನ್ನು ಮುಂದೆ ನಮ್ಮ ಸೇವೆಯನ್ನು ಇನ್ನಷ್ಟು ಜಾಸ್ತಿ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂದುವರಿತೀವಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಗ್ರಾಮಸ್ಥರಿಗೆ ನಮ್ಮ ಧನ್ಯವಾದ.